ಹೀರೋ ಆಕ್ಟಿಂಗ್ ಮಾತ್ರ ಸೂಪರ್. ಬಳ್ಳಾರಿ ಫಿಲ್ಮ್ ಅಂದ್ರೆ ಬಳ್ಳಾರಿ ಫಿಲ್ಮ್ ಅದಕ್ಕ ಕಡಿಮೆ ಇಲ್ಲ. ಬಳ್ಳಾರಿ ಮಾತ್ರ ಆಕ್ಟಿಂಗ್ ಸೂಪರ್ ಅಣ್ಣ. ಅಣ್ಣ ಫೈಟ್ಗಳು ಹೇಳ್ತೇಣ, ಫೈಟ್ಗಳಲ್ಲಿ ಅಣ್ಣ ಸೆಂಟರ್ ಫೈಟ್ ಅಲ್ಲಿ ಬೂಟು ಹಿಂಗ ಅಂತಾನ ರೌತ. ಅದು ಬಾಬಾ ರೌತ ಯಾರು ಬೂಟ್ ಗುಟ ಹಿಂಗ ಬರ್ತಾರೆ ಅಣ್ಣ. ಬೂಟ್ ಗುಟ ಸೂಪರ್ ಫಿಲ್ಮ್ ಮಾತ್ರ ಒಳ್ಳೆ ಮಾಡ್ಬಿಟ್ಟಾರ. ಹೀರೋ ಆಕ್ಟಿಂಗ್, ವಿಲನ್ ಆಕ್ಟಿಂಗ್ ಅಣ್ಣ. ಲಾಸ್ಟಿಗೆ ತೆಗಿತಾರಣ್ಣ, ತಲೆ ತೆಗೆದು ಮುಂದೆ ಇಟ್ಟಿರ್ತಾರಣ್ಣ. ಸೋರ್ತದೆ ಸೂಪರ್ ಅದ ಈ ಫಿಲ್ಮ್. ಒಂದು ವಿಷಯ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಅಣ್ಣನ ಆಕ್ಟಿಂಗ್ ಮಾತ್ರ ನಂಬರ್ 1 ಆಗಿದೆ. ಹೊಸ ಪ್ರತಿಭೆಗಳನ್ನ ಬೆಳೆಸೆ ಉಳಿಸೆ. ಜೈ ಬಳ್ಳಾರಿ, ಜೈ ಕರ್ನಾಟಕ, ಜೈ ಅಪ್ಪು ಬಾಸ್. ಚೆನ್ನಾಗಿದೆ ಡಿಪೆಂಡ್ ಆಫ್ ಲವ್ ಚೆನ್ನಾಗಿ ಬಹಳ ಅದ್ಭುತವಾಗಿದೆ. ಫಿಲ್ಮ್ ಸಕ್ಸಸ್ 100. ಕರ್ನಾಟಕದಂತ ಎಲ್ಲ ಸಕ್ಸಸ್ ಆಗ್ಬೇಕಂತೇಳಿ ಕೇಳ್ಕೊಂತ ಇದ್ವಿ. ಸೂಪರ್. ಆ ಸಿನಿಮಾ ನೋಡಿದ್ಮೇಲೆ ಮಾತೇನಿಲ್ಲ, ನೋಡ್ಬೇಕು. ಈ ಸಿನಿಮಾ ಅಲ್ಟಿಮೇಟ್ ಆಗಿದೆ. ಹೊಸ ಪ್ರತಿಭೆಗಳು ಮಾಡಿದ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸೀನು ಚೆನ್ನಾಗಿದೆ. ಸೂಪರ್ ಮೂವಿ, ಸೂಪರ್ ಹಿಟ್. ಬಳ್ಳಾರಿ ಹೀರೋ LP ಸಿನಿಮಾ ಬೇಸಾಯ್ತು. ಚೆನ್ನಾಗಿದೆ. ಎಲ್ಲರೂ ನೋಡಿರಿ. ಈ ಸಿನಿಮಾ ಬಳ್ಳಾರಿಯಲ್ಲಿ ಹಿಸ್ಟ್ರಿಯಲ್ಲೇ ರೆಕಾರ್ಡ್ ಬ್ರೇಕ್ ಆಗ್ತಾ ಇದೆ. ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಸೂಪರ್ ಇದೆ. ಬಳ್ಳಾರಿ ಜನತೆಗಂತೂ ಅಲ್ಟಿಮೇಟ್ ಆಗಿ ನಚ್ಚಿದೆ. ಕನ್ನಡ ಇವಾಗ ಫಸ್ಟ್ಗೆ ಕನ್ನಡ ರಿಲೀಸ್ ಮಾಡಿದ್ದಾರೆ. ಇನ್ನು 4 ಭಾಷೆಯಲ್ಲಿ ಬರುತ್ತಂತೆ: ತಮಿಳು, ತೆಲುಗು, ಹಿಂದಿ ಹಾಗೂ ಲಂಬಾಣಿ ಭಾಷೆ. ಟೋಟಲ್ 5 ಭಾಷೆಯಲ್ಲಿ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವಾಗ ಪ್ರಸ್ತುತ ಕನ್ನಡ ಮಾತ್ರ ಮಾಡಿದ್ದೀವಿ. ಬಟ್ ಆ್ಯಕ್ಟಿಂಗ್, ಡೈರೆಕ್ಷನ್ ಅಲ್ಟಿಮೇಟ್. ಓಬಳೇಶ್ವರ ಡೈರೆಕ್ಷನ್ ಸೂಪರ್ ಮಾಡಿದ್ದಾರೆ. ಅದೇ ರೀತಿ ಹೀರೋ ಆ್ಯಕ್ಟಿಂಗ್ ಸೂಪರ್. 5 out of 5 100% ಬರ್ತದೆ. ಜನರ ಇವತ್ತು ಬಳ್ಳಾರಿ ಜನರು ಇಷ್ಟು ಲೈಕ್ ಮಾಡಿ ಎಲ್ಲರೂ ಭಾಳ ಪ್ರೋತ್ಸಾಹ ಮಾಡ್ತಿದ್ದಾರೆ. ಫಸ್ಟ್ ಶೋ ಟಿಕೆಟ್ ಸಿಕ್ಕಿಲ್ಲ. ಸೆಕೆಂಡ್ ಶೋ ಕೂಡ ಜನ ತುಂಬ ಹೊರಗಡೆ ನಿಂತಿದ್ದಾರೆ. ಥಿಯೇಟರ್ ಟೋಟಲ್ ಹೌಸ್ಫುಲ್. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದ ಮೂವಿದ ಕೊರಿಯೋಗ್ರಾಫರು. ನಮಗೆ ಈ ಚಾನ್ಸ್ ಕೊಟ್ಟ ಓಪರೇಷನ್ ಅವ್ರಿಗೆ ಮತ್ತು ಹೀರೋ ವಿಜಯ್ ಚಕ್ರವರ್ತಿ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ನಾನು ಸಪೋರ್ಟ್ ಮಾಡೋ ನಮ್ಮ ಅಪ್ಪ ನಮಗೆ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ನಾನು ಸಪೋರ್ಟ್ ಮಾಡೋದಿಲ್ಲ, ನನ್ನ ಸ್ಟೂಡೆಂಟ್ಸ್ಗೂ ಸಪೋರ್ಟ್. ಈ ಮೂವಿ ಇಷ್ಟು ದೊಡ್ಡ ಹಿಟ್ ಆಗುತ್ತೆ ನನಗೂ ಅಂದ್ಕೊಂಡಿಲ್ಲ. ಫಸ್ಟ್ ಡೇ ಹೌಸ್ಫುಲ್ ಆಗಿದೆ. ಜನರಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ನಮ್ಮಮ್ಮ, ನಮ್ಮ ತಮ್ಮನವರು, ಇಲ್ಲಿ ಡೈರೆಕ್ಷನ್ ಫ್ಯಾಮಿಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸಿನಿಮಾ ಮಾತ್ರ ಸೂಪರ್ ಇದೆ. ಹೈಲೈಟ್ ಭಾಗ ಇಷ್ಟ ಇದೆ ಸಿನಿಮಾ. ಎಲ್ಲದೂ ಕೂಡಿಸಿದ್ದಾವೆ. ನನಗೆ ಒಂದು ಒಳ್ಳೆ ಕ್ಯಾಡ್ ಕೊಟ್ಟಿದ್ದಾರೆ ಅಣ್ಣವರು, ಓಬಳೇಶ್ ಅಣ್ಣವರು. ನಾನು ನಮಸ್ತೆಗಳು ತಿಳಿಸ್ತೇನೆ. ತುಂಬ ಅದ್ಭುತವಾಗಿದೆ ಸರ್. ಈ ಸಿನಿಮಾ ಬರೀ ಒಂದು ಡಿಸ್ಟಿಕ್ಕು, ಒಂದು ಸ್ಟೇಟ್ಗೆ ಸೀಮಿತ ಆಗೋದು ನಾವು ಬಿಡಬಾರ್ದು. ದಯಮಾಡಿ ಎಲ್ಲ ಸಿನಿ ಪ್ರೇಕ್ಷಕರು ಮತ್ತು ಮಾಧ್ಯಮ ವರ್ಗದವರೆಲ್ಲ ನಮಗೆ ಸಪೋರ್ಟ್ ಮಾಡಿದರೆ, ಸಹಕಾರ ಮಾಡಿದರೆ ಈ ಒಂದು ಸಿನಿಮಾನ ಇಡೀ ದೇಶನೇ ನೋಡೋ ಥರ ಒಂದು ಪ್ರಯತ್ನವನ್ನು ಮಾಡ್ತೀವಿ. ದಯಮಾಡಿ ಎಲ್ಲ ಸಿನಿ ಪ್ರೇಕ್ಷಕರ ಒಂದು ಸಹಕಾರ, ಎಲ್ಲ ಮಾಧ್ಯಮ ಮಿತ್ರರ ಒಂದು ಸಹಕಾರ ಹೀಗೆ ಇದ್ದರೆ ಈ ಸಿನಿಮಾನ ನಾವು ದೇಶಾದ್ಯಂತ ನೋಡೋಕೆ ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಈ ಅದ್ಭುತವನ್ನು ದಯಮಾಡಿ ಒಂದು ಡಿಸ್ಟಿಕ್ಕಿಗೆ ನಾವು ಸೀಮಿತ ಮಾಡೋದು ಬೇಡ, ಇಡೀ ದೇಶಕ್ಕೆ ಈ ಒಂದು ಅದ್ಭುತನ ತೋರಿಸುವಂಥ ಪ್ರಯತ್ನ ಮಾಡೋಣ. ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ವಿಲನ್ ಇಂಟ್ರೊಡಕ್ಷನ್ ಆಗ್ತಕ್ಕಂಥ ಒಂದು ಪಾತ್ರ. ಹಾಗೆ ಒಂದು ಲೀಡ್ ಕ್ಯಾರೆಕ್ಟರ್ ವಾಯ್ಸ್ ಕೊಟ್ಟಿದ್ದೀನಿ ಸೀನಯ್ಯ ಅನ್ನೋ ಪಾತ್ರಕ್ಕೆ. ತುಂಬ ಚೆನ್ನಾಗಿ ಬಂದಿದೆ ಅಂದರು ನಮ್ಮ ಡೈರೆಕ್ಟ್ರು. ಭಯ ಇತ್ತು ನನಗೂ ಕೂಡ, ಏನೋ ಸಿನಿಮಾ ಇನ್ನೂ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ಸಿನಿಮಾ ಅಂತೂ ತುಂಬ ಬೆಂಕಿ. ಪ್ರತಿಯೊಂದು ಸೀನು ಕೂಡ ಎಲ್ಲೆಲ್ಲಿ ಬೋರ್ ಇಲ್ಲ. 100% ನಿಮಗೆ ಮಜಾ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಯಾಳ್ಬಿಟ್ಟು ಆಗಿ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತು ಮುಂದೆ ಬರೋ ಸಿನಿಮಾಗಳಿಗೆಲ್ಲ ಅವರೆಲ್ಲ ಸಪೋರ್ಟ್ ಕೊಡ್ಬೇಕಂತ ನನಗೆ ಕೇಳ್ಕೊಳ್ತಿದೆ. ಎಲ್ಲ ನಮ್ಮ ಯಾಳ್ಪಿ ಜನ, ನಮ್ಮ ಬಳ್ಳಾರಿ ಜನ, ನಮ್ಮ ಫ್ರೆಂಡ್ಗಳು, ನಮ್ಮ ಜೊತೆಗಾರಗಳು ಎಲ್ಲ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಬಂದು ಸಿನಿಮಾನ ನೋಡಿ ಖುಷಿ ಪಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಅವರು ಚೆನ್ನಾಗಿ ನೋಡಿ, ಚೆನ್ನಾಗಿ ನಮ್ಗೆ ಇದೇ ಸಪೋರ್ಟು ಹಿಂಗೆ ಚೆನ್ನಾಗಿರ್ಬೇಕಂತ ನಾವು ಬೇಡಿಕೊಳ್ಳುತ್ತೇನೆ ಅವ್ರ ಹತ್ರ. ನೀವು ಒಪ್ಪಿದ್ರೆ ನಾನು ಒಪ್ಪಿದಂಗಪ್ಪ. ನೀವು ಒಪ್ಪಿದ್ರೆ ನೀವು ಒಪ್ಪಿದಂಗ. ಸಿನಿಮಾ ನೀವು ಒಪ್ಪಿದ್ರೆ ನಾವು ಒಪ್ಪಿದಂಗ. ಹೌದು. ನನ್ನ ಮಗ 3 ವರ್ಷದ, ನನ್ನ ಸಣ್ಣ ಮಗ 3 ವರ್ಷದಿಂದ ಕಷ್ಟಪಟ್ಟು ಆ್ಯಕ್ಟಿಂಗ್ ಕಲಿತು, ಬೇರೆ ಹತ್ರ ಓದಂಗೆ ಕಲಿತು, ಚೆನ್ನಾಗಿ ಜನ ಮೆಚ್ಚಂಗೆ ಆ್ಯಕ್ಟ್ ಮಾಡಿದ್ದಾನೆ. ನಮ್ಮ ದೊಡ್ಡ ಮಗ ಡೈರೆಕ್ಟ್ರು, ದೊಡ್ಡ ಮಗ ಹುಷಾರಿದ್ದಿಲ್ಲ, ಹುಷಾರಾದ್ರೆ ಕೂಡ ಸಿನಿಮಾ ಮಾಡಿದ್ದಾನೆ. ನಮ್ಮ ನಡುವ ಮಗ ಕಷ್ಟಪಟ್ಟು
ಆ ಕ್ಯಾಮ್ರಾ ಹೊತ್ಕೊಂಡು ಹೋಗಿ ಅವರೆಲ್ಲ ನನ್ನ ದೊಡ್ಡ ಮಗ ಕಷ್ಟಪಟ್ಟಿದ್ದಾನೆ. ನಾವು ತಂದೆ ತಾಯಿ ಎಲ್ಲ ಪೂರ್ತಿ ಸಪೋರ್ಟ್ ಕೊಟ್ಟಿದ್ದೀವಿ ಅವ್ರಿಗೆ. ನಮ್ಮ ಬಳ್ಳಾರಿಗೆ ಒಂದು ಸಿನಿಮಾ ಒಂದು ಒಳ್ಳೇದು ಚೆನ್ನಾಗಿ ಮಾಡ್ಬೇಕಂತ ನಮಗೆಲ್ಲ ಇದಕ್ಕೆ ಮಾತು ಬರ್ತಾ ಇಲ್ಲ. ಏನು ಮಾತಾಡಬೇಕು ಹೇಳ್ರಿ? ಫಿಲ್ಮ್ ಬಗ್ಗೆ ಸಹ ನಾನು ಏನು ಹೇಳಬೇಕು? ಜನ ಇಷ್ಟು ರೆಸ್ಪಾಂಡ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾವೇನೋ ಚಿಕ್ಕ ಒಂದು ಟೀಮ್ ಕಟ್ಕೊಂಡು ಎಲ್ಲ ಬಳ್ಳಾರಿ ಕಲಾವಿದರನ್ನ ಕಟ್ಕೊಂಡು ನಮ್ಮೊಂದು ಚಿಕ್ಕ ಪ್ರೊಡಕ್ಷನ್ ಓಪನ್ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ವಿ. ಬಟ್ ಇವತ್ತು ಈ ಜನ ಇಷ್ಟು ದೊಡ್ಡ ರೇಂಜಿಗೆ ಅದನ್ನು ಒಪ್ಕೋತಾರೆ, ಜನ ಇಷ್ಟು ಲೈಕ್ ಮಾಡ್ತಾರೆ ಅಂತ ನಾವು ಅಸಲು ಗೆಸ್ ಮಾಡಿರಲಿಲ್ಲ. ತುಂಬ ಖುಷಿಯಾಯಿತು. ಯಾಳ್ಪಿ ಸಿನಿಮಾ ನಾನು ಮಾಡೋ ಎಲ್ಲ ಸಿನಿಮಾಗಳಿಗಿಂತನೂ ಮುಂದೆ ಮಾಡೋ ಎಲ್ಲ ಸಿನಿಮಾಗಳಿಗೂ ಯಾಳ್ಪಿ ಸಿನಿಮಾ ನಮಗೆ ಮೆಮೊರೇಬಲ್ ಆಗಿ ಉಳಿಯುತ್ತೆ. ಯಾಕಂದರೆ ಇದೊಂದು ಕುಟುಂಬದಿಂದ ಬಂದಿರೋ ಚಿತ್ರ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬಳ್ಳಾರಿ ಬೆಳಗಾಯಿತು ಮತ್ತು ಕನ್ನಡ ನಾಡು ಚಾನಲ್ಗೆ. ದಯವಿಟ್ಟು ನಿಮ್ಮ ಸಪೋರ್ಟ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ಯಾಳ್ಪಿ ಸಿನಿಮಾ ಒಂದು ಬುನಾದಿ. ನಾವು ಇವಾಗ ಫಿಲ್ಮ್ ಜರ್ನಿಗೆ ನಾವು ಎಂಟ್ರಿ ಕೊಡಬೇಕಂದ್ರೆ ಆ ಬುನಾದಿಗೆ ನೀವು ಬಂದು ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಯಾವತ್ತೂ ನಾವು ನಿಮ್ಮನ್ನು ಮರೆಯಲ್ಲ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಬಂದು ಯಾಳ್ಪಿ ಸಿನಿಮಾನ ನೋಡಿ, ಒಂದು ಸಾರಿ ಸಿನಿಮಾನ ನೋಡಿ, ನಿಮ್ಗೆ ಇಷ್ಟ ಆದರೆ ಮತ್ತೆ ಇನ್ನೊಂದು ಸರಿ ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೂ ಬಂದು ನೋಡಿ. ಇದು ನಿಮ್ಗೆ ಇಷ್ಟ ಆಗೋರು ಸಿನಿಮಾಗಳು ನಾನು ಮಾಡ್ತಾನೆ ಇರ್ತೀನಿ. ಬಳ್ಳಾರಿಯಿಂದ ಒಂದು ಹಿಟ್ಟಾದರೂ ಕೊಡೋಣ ಅನ್ನೋದು ನನ್ನ ಉದ್ದೇಶ. ಬಟ್ ನಾನೇ ಅಲ್ಲ, ಈಗ ಎದ್ದೇಳ್ತಾರೆ ನೋಡಿ ನಮ್ಮ ಬಳ್ಳಾರಿಯಲ್ಲಿ ಎಲ್ಲ ಡೈರೆಕ್ಟ್ರುಗಳು. ಅವರು ನಮ್ಮ ಅಣ್ಣಂದಿರು ಎಲ್ಲರೂ ಮಾಡ್ತಾಯಿದ್ದಾರೆ. ಆಲ್ರೆಡಿ ಸಿನಿಮಾಗಳು ಬರ್ತಾ ಇದ್ದಾವೆ. ನಮ್ಮ ಬಳ್ಳಾರಿಯವರು ಸಹ ಯಾವುದಕ್ಕೂ ಕಡಿಮೆ ಇಲ್ಲ. ಎಲ್ಲ ಸಿನಿಮಾಗಳು ಇನ್ಮೇಲೆ ಬಳ್ಳಾರಿಯಿಂದ ನಾವು ಹಿಟ್ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ದಯಮಾಡಿ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರು ಸಹ ಬೆಳೆಸಿರಿ. ದಯವಿಟ್ಟು ನಾನು ಇಂದು ಅಷ್ಟೇ ಕೇಳ್ಕೊತೀನಿ, ಎಲ್ಲ ಕನ್ನಡಿಗರಲ್ಲಿ ನಾನು ಕೇಳ್ಕೊಳ್ಳೋದು ಇದೊಂದೇ, ಇದು ನಿಮ್ಮ ಕನ್ನಡ ಸಿನಿಮಾ, ನಿಮ್ಮೂರಿನ ಸಿನಿಮಾ, ನಿಮ್ಮ ಸಿನಿಮಾ. ದಯವಿಟ್ಟು ನಮ್ಮ ಹೊಸ ಕಲಾವಿದರನ್ನ ಬೆಳೆಸಿ, ಪ್ರೋತ್ಸಾಹಿಸಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ಒಂದು ಹೇಳೋದಂದರೆ, ಈ ಮೂವಿ ಸ್ಟಾರ್ಟ್ ಆದಾಗ ಕೆಲವು ಇಂಪಾರ್ಟೆಂಟ್ ಸೀನ್ಗಳನ್ನ ವೀಡಿಯೋ ಮಾಡ್ಕೊತಾ ಇದ್ದೀರಾ. ಪ್ಲೀಸ್ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಚಿಕ್ಕ ಇಂಪಾರ್ಟೆಂಟ್ ಸೀನ್ ಔಟ್ಸೈಡ್ ಆದರೆ ಆ ಸಿನಿಮಾಗಿರೋ ಬೆಲೆನೂ ಹೋಗ್ಬಿಡುತ್ತೆ. ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಯಾರು ವೀಡಿಯೋಗಳು ಮಾಡಬೇಡಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇಲ್ಲಿ ಸ್ಟೋರಿ ಇರುತ್ತಲ್ವಾ, ಅದನ್ನು ಮುಂಚೆನೇ ಹೋಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಹೇಳಬೇಡಿ. ಯಾಕೆಂದರೆ ಅವ್ರು ಬಂದು ನೋಡಲಿ, ಯಾಕಂದರೆ ಅವ್ರಿಗೆ ಒಂದು ಫೀಲ್ ಇರುತ್ತೆ, ಅದು ಮಿಸ್ ಆಗಿಬಿಡುತ್ತೆ. ಅದರಿಂದ ಸಿನಿಮಾಗೆ ತೊಂದರೆ ಆಗುತ್ತೆ. ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಯಾರು ವೀಡಿಯೋ ಮಾಡಬೇಡಿ, ಸ್ಟೋರಿನ ಲೀಕ್ ಮಾಡಬೇಡಿ, ಬಂದು ಥಿಯೇಟ್ರಲ್ಲಾಗ ನೋಡಿ. ಓಕೆ, ಥ್ಯಾಂಕ್ ಯು. ಮೊದಲೇ ಚಿತ್ರ ಜನರ ನಿರೀಕ್ಷೆ ಹೆಚ್ಚಾಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ, ನಾವು ಅಂದ್ಕೊಂಡಿದ್ದಿಲ್ಲ. ನಾರ್ಮಲಾಗಿ ಯಾವುದೋ ಚಿಕ್ಕ ಪುಟ್ಟ ಪ್ರಯತ್ನ ಪಟ್ಟು ಮೂವಿ ಮಾಡಿದ್ವಿ. ಬಟ್ ರೆಸ್ಪಾನ್ಸ್ ಮಾತ್ರ ತುಂಬ ದೊಡ್ಡದಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ಎಕ್ಸ್ಪೆಕ್ಟ್ ಮಾಡದೇ ಇರೋದೆಲ್ಲ ಇಲ್ಲಿ ಕಂಡು ಬರ್ತಾ ಇದೆ. ಈ ಜನ, ಈ ಸಪೋರ್ಟ್ ತುಂಬ ಚೆನ್ನಾಗಿದೆ. ಹೋಪ್ ಇದು ಕೊನೆವರೆಗೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಲೀಡ್ ರೋಲ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ದಿವಸ ನಮ್ಮ ಸಿನಿಮಾ ಆಗಿದ್ದು, ಇವಾಗ ನಿಮ್ಮ ಕೈಯಲ್ಲಿಟ್ಟಿದ್ದೀವಿ. ಇದು ನಿಮ್ಮ ಸಿನಿಮಾ. ಈ ಸಿನಿಮಾನ ಇನ್ನೂ ಬೆಳೆಸ್ತಿರೋ, ಇಲ್ಲಿಂದ ಇನ್ನೂ ಎತ್ತಕ್ಕೆ ತೊಗೊಂಡು ಹೋಗ್ತಿರೋ, ಅದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬನ್ನಿ. ಬಳ್ಳಾರಿಯವ್ರ ಸಿನಿಮಾ ನೀವು ಯಾವತ್ತಾದ್ರೂ ಥಿಯೇಟ್ರಲ್ಲಿ ನೋಡಿರ್ತೀರ ಅಂದರೆ ಇದು ಯಾಳ್ಪಿ ಸಿನಿಮಾನೇ ಆಗಿರಬೇಕು. ದಯವಿಟ್ಟು ಬಂದು ನೀವು ಈ ಸಿನಿಮಾನ ನೋಡೋದ್ರಿಂದ ನೀವು ಕೊಡೋ ಒಂದು 150-200 ಈ ಸಿನಿಮಾಗೆ ಏನೂ ಫರಕ್ ಆಗಲ್ಲ. ಬಟ್ ನೀವು ಕೊಡೋ ದುಡ್ಡು ಇಲ್ಲಿರೋ ಈ ಸಿನಿಮಾದಲ್ಲಿರೋ ಎಲ್ಲ ಹೊಸ ಕಲಾವಿದರಿಗೆ ಒಂದು ಪ್ರಯತ್ನ, ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗಿರುತ್ತೆ. ನೀವು ಬಂದು ಈ ಸಿನಿಮಾನ ನೋಡಿ ಪ್ರತಿಯೊಂದು ಕಲಾವಿದರನ್ನ, ಬಳ್ಳಾರಿಯಲ್ಲಿರೋ ಪ್ರತಿಯೊಬ್ಬ ಕಲಾವಿದನ, ನಿರ್ಮಾಪಕನ, ನನ್ನಂತಹ ಒಬ್ಬ ಕಲಾವಿದನ ಪ್ರೋತ್ಸಾಹಿಸಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಇಂತ ನಿಮ್ಮ ನಟ ಆದರ್ಶ್. ಯಾಳ್ಪಿ ಸಿನಿಮಾವನ್ನು ಸಕ್ಸಸ್ ಮಾಡಿದ್ದೀರಾ ಫಸ್ಟ್ ಶೋ ನೋಡಿ. ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ನಾನು ಕಾಳ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ, ಬಳ್ಳಾರಿ ಜನತೆನ ಮುಂದೆ ತಗೊಂಡೋಗ್ರಿ.